ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಜೂನ್ 11, 2021 ಕೀನ್ಯಾ ದೇಶದ ಮಸಾಯಿ ಮಾರಾ ಎಂಬ ಅರಣ್ಯ ಪ್ರದೇಶದಲ್ಲಿ ಅದೇನೋ ದುಃಖದ ಕಾರ್ಮೋಡ. ಇಡೀ ವಿಶ್ವದ ಗಮನ ಸೆಳೆದಿದ್ದ, ಜಗತ್ತಿನಲ್ಲೇ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿದ್ದ ಸ್ಕಾರ್ಫೇಸ್ ಎಂಬ ದೈತ್ಯ ಸಿಂಹ ಸಾವಿಗೆ ಎದುರಾಗಿ ನಿಂತಿತ್ತು. ಹಲ್ಲಿಲ್ಲದ ಬಾಯಿ, ನಿಶಕ್ತಿಗೊಂಡ ದೇಹ, ಮುಖದ ಮೇಲೆ ಮಾಯದ ಗಾಯ, ಇಡೀ ದೇಹ ಜರ್ಜರಿತವಾಗಿತ್ತು. ಅದರ ಕೊನೆ ಕ್ಷಣದ ವಿಡಿಯೋ ಎಂಥವರ ಕರುಳು ಕೂಡ ಕರಗುವಂತೆ ಮಾಡಿತ್ತು. ಆದರೆ ಸಾವು ಅನ್ನೋದು ಯಾರಿಗೆ ತಾನೇ ಬಿಟ್ಟಿದೆ ಹೇಳಿ? ಒಂದು ಕಾಲದಲ್ಲಿ ಮಸಾಯಿ ಮಾರಾ ಅರಣ್ಯದ ಅನಭಿಷಕ್ತ ದೊರೆಯಂತೆ ಮೆರೆದಿದ್ದ ಆ ದೈತ್ಯ ಸ್ಕಾರ್ಫೇಸ್ ಎಂಬ ಹೆಸರಿನ ಬಲಾಢ್ಯ ಸಿಂಹ ಅಂದು ಸಾವನ್ನಪ್ಪಿಕೊಳ್ತು. ಅದರ ಅಭಿಮಾನಿಗಳು ಅಂದು ಕಣ್ಣೀರು ಹಾಕಿದ್ರು. ಅದರ ಮೇಲೆ ನಿಗಾವಹಿಸಿದ್ದ ಅರಣ್ಯ ಇಲಾಖೆಯವರಿಗೆ ಏನೋ ಕಳೆದುಕೊಂಡಂತಹ ಭಾವ ಆವರಿಸಿತ್ತು. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಿಂಹವನ್ನ ಸೋಲಿಸಿ ಮಣ್ಣು ಮುಕ್ಕಿಸಿದ್ದ ದನಗಾಹಿಯೊಬ್ಬ ಹೊಡೆದಿದ್ದ ಬಂದೂಕಿನ ಬುಲೆಟ್ ಹೊಟ್ಟೆ ಸೀಳಿದ್ರೂ ಕೂಡ ಮತ್ತೆ ಬದುಕಿ ಬಂದಿದ್ದ. 400ಕ್ಕೂ ಹೆಚ್ಚು ಕತ್ತೆಕಿರುವ 130 ಗಂಡು ಸಿಂಹ, ಒಂದು ದೈತ್ಯ ಹಿಪಾಪಾಟಮಸ್ ಅನ್ನ ಏಕಾಂಗಿಯಾಗಿ ಕೊಂದ ಹೆಗ್ಗಳಿಕೆ, ಮೊಸಳೆಗಳನ್ನ ಅಬ್ಬರಿಸಿ ಬೊಬ್ಬಿರಿದು ಓಡಿಸುತ್ತಿದ್ದ ಮತ್ತು ಕೀನ್ಯಾದ ಮಸಾಯಿ ಮಾರಾ ಅರಣ್ಯದಲ್ಲಿ ಒಬ್ಬ ರಾಜನಂತೆ ಬದುಕಿದ್ದ ಸ್ಕಾರ್ಫೇಸ್ ತನ್ನ ಇಹಲೋಕ ಯಾತ್ರೆಯನ್ನ ಮುಗಿಸಿದ್ದ. ಇಂತಹ ಲೆಜೆಂಡರಿ ಸಿಂಹದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸ್ಕಾರ್ಫೇಸ್ ಬಗ್ಗೆ ತಿಳಿದುಕೊಳ್ಳೋಕ್ಕೂ ಮುನ್ನ ಈ ಸಿಂಹದ ಜೀವನದ ರೀತಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತೀನಿ ಕೇಳಿ. ಸಿಂಹ ಅಂದ್ರೆ ಕಾಡಿನ ರಾಜ ಅಂತ ಕರೀತಾರೆ. ಇದಿಷ್ಟೇ ಅಲ್ಲ, ಸಿಂಹ ಭೂಮಿಯ ಮೇಲಿರುವ ಅತ್ಯಂತ ಧೈರ್ಯಶಾಲಿ ಪ್ರಾಣಿ ಅಂದ್ರೆ ತಪ್ಪಾಗಲಾರದು. ಸಿಂಹದ ಘರ್ಜನೆ ಕೇಳಿದ್ರೆ ಎಂಥವರ ಮೈಯಲ್ಲೂ ನಡುಕ ಉಂಟಾಗತ್ತೆ. ಒಂದು ಬಾರಿ ಸಿಂಹ ಗರ್ಜಿಸಿದ್ರೆ ಅದರ ಶಬ್ದ ಸುಮಾರು 8 ಕಿಲೋಮೀಟರ್ ವರೆಗೂ ಕೇಳುತ್ತದಂತೆ. ಇನ್ನು ಇವು ಗಂಟೆಗೆ 50 ಮೈಲಿ ವೇಗದಲ್ಲಿ ಓಡುವ ಸಾಮರ್ಥ್ಯವನ್ನು ಹೊಂದಿದ್ದು 36 ಅಡಿಗಳಷ್ಟು ಉದ್ದವಾಗಿ ಹಾರಬಲ್ಲವು. ಇಂತಹ ಶಕ್ತಿ ಮತ್ತು ಧೈರ್ಯಶಾಲಿ ಸಿಂಹ ಒಮ್ಮೊಮ್ಮೆ ಮಲಗಿದ್ರೆ 20 ಗಂಟೆಯವರೆಗೆ ಮಲಗುತ್ತವಂತೆ. ಹೀಗಾಗಿಯೇ ಇವುಗಳನ್ನ ಆಲಸಿ ಪ್ರಾಣಿ ಅಂತಲೂ ಹೇಳ್ತಾರೆ. ಇನ್ನು ಕಾಡಿನ ರಾಜ ಎಂದು ಕರೆಸಿಕೊಳ್ಳುವ ಸಿಂಹಗಳು ಸಾಮಾನ್ಯವಾಗಿ ಗುಂಪು ಗುಂಪಾಗಿ ಜೀವಿಸ್ತವೆ. ಸಾಮಾಜಿಕ ಜೀವನದ ಕಾರಣದಿಂದ ಹೆಚ್ಚಾಗಿ ಜೊತೆಯಾಗಿ ಬದುಕಲು ಇಷ್ಟಪಡ್ತವೆ. ಇನ್ನು ಸಿಂಹಗಳ ಗುಂಪನ್ನ ಪ್ರೈಡ್ ಎಂದು ಕರೆಯಲಾಗುತ್ತೆ. ಒಂದು ಪ್ರೈಡ್ನಲ್ಲಿ ಹೆಚ್ಚು ಕಡಿಮೆ 15 ಸಿಂಹಗಳಿರ್ತಾವಂತೆ. ಈ ಪ್ರೈಡ್ಗಳಲ್ಲಿ ಸಿಂಹಗಳು ಹೆಚ್ಚಾಗಿ ಮರಿಗಳನ್ನು ಸಾಕ್ತವೆ, ಜೊತೆಗೆ ಬೇಟೆಯಾಡ್ತವೆ ಮತ್ತು ತಂಡವಾಗಿ ಆ ಇಡೀ ಪ್ರದೇಶವನ್ನು ರಕ್ಷಿಸ್ತವೆ. ನಮ್ಮಲ್ಲಿ ಹೇಗೆ ಕುಟುಂಬ ವ್ಯವಸ್ಥೆ ಇದೆಯೋ ಹಾಗೆಯೇ ಸಿಂಹಗಳಲ್ಲೂ ಕುಟುಂಬದ ವ್ಯವಸ್ಥೆ ಇದೆ. ಒಂದು ಕಾಲದಲ್ಲಿ ಆಫ್ರಿಕಾ, ಏಷ್ಯಾ ಹಾಗೂ ಯುರೋಪ್ನ ಬಹುತೇಕ ಭಾಗಗಳಲ್ಲಿ ಸಿಂಹಗಳು ದೊಡ್ಡ ಸಂಖ್ಯೆಯಲ್ಲಿ ಕಂಡುಬರ್ತಿದ್ವು. ಆದರೆ ಅರಣ್ಯ ನಾಶ, ಬೇಟೆ ಕಾರಣಗಳಿಂದ ಸಿಂಹಗಳ ಸಂಖ್ಯೆ ಇಳಿಮುಖವಾಗಿದೆ. ಭಾರತದಲ್ಲಿ ಗಿರ್ ಅರಣ್ಯದಲ್ಲಿ ಹೆಚ್ಚಾಗಿ ಸಿಂಹಗಳು ಕಂಡುಬರ್ತವೆ. ಇನ್ನು ಸ್ಕಾರ್ಫೇಸ್ ಎಂಬ ಸಿಂಹದ ವಿಚಾರಕ್ಕೆ ಬರೋಣ. ಕೀನ್ಯಾದ ಮಸಾಯಿ ಮಾರಾ ಎಂಬ ಅರಣ್ಯದಲ್ಲಿ ಈ ಸ್ಕಾರ್ಫೇಸ್ ಎಂಬ ಸಿಂಹದ ಜನನ 2007ರಲ್ಲಿ ಆಯಿತು. ಈ ಸ್ಕಾರ್ಫೇಸ್ಗೆ ಹಂಟರ್, ಸಿಕಿಯೋ ಮತ್ತು ಮೊರಾನಿ ಎಂಬ 3 ಸೋದರರು ಕೂಡ ಇದ್ರು. ಚಿಕ್ಕವರಿದ್ದಾಗ ಈ 4 ಸೋದರರು ಇಡೀ ಕಾಡಲ್ಲೇ ಚೇಷ್ಟೆಗಳನ್ನು ಮಾಡಿಕೊಂಡು ಓಡಾಡ್ತಿದ್ರು. ಈ ಸ್ಕಾರ್ಫೇಸ್ ಕುಟುಂಬ ಮಸಾಯಿ ಮಾರಾದ ಅತಿ ದೊಡ್ಡ ಪ್ರೈಡ್ನಲ್ಲಿ ಜೀವಿಸ್ತಿದ್ರು. ಹೀಗಾಗಿ ಇವರಿಗೆ ಬೇಟೆಯ ಕೊರತೆ ಇರಲಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ಈ 4 ಶಿಕಾರಿಯಾಡುವ ಸೂಕ್ಷ್ಮತೆಯನ್ನು ಅರಿಯಲು ಶುರು ಮಾಡಿದ್ರು. ಅದರಲ್ಲೂ ಹಂಟರ್ ಆಟವಾಡುತ್ತಾ ಬೇಟೆಯ ಸೂಕ್ಷ್ಮತೆಗಳನ್ನು ಅರಿಯತೊಡಗಿದ್ದ. ಸಮಯದ ಜೊತೆಗೆ ಇವರು ದೊಡ್ಡವರಾಗಿದ್ದು ಗೊತ್ತಾಗಲೇ ಇಲ್ಲ. 2011ರ ಹೊತ್ತಿಗೆ 3 ವರ್ಷದವರಾಗಿದ್ರು. ಬೇಟೆಯ ಚಿಂತೆ ಇರಲಿಲ್ಲ, ಬೇರೆ ಕಾಡು ಪ್ರಾಣಿಗಳ ಭಯ ಇರಲಿಲ್ಲ. ತಮ್ಮ ಪ್ರೈಡ್ನಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ಕಾಲ ಕಳಿತಿದ್ವು. ಆದರೆ ಥೇಟ್ ಮನುಷ್ಯರಂತೆ ಅವುಗಳ ತಂದೆ ಕೂಡ ವರ್ತಿಸಿಬಿಟ್ಟ. ಸ್ಕಾರ್ಫೇಸ್ನ ಅಪ್ಪ ತನ್ನ ಪ್ರೈಡ್ ಅಂದ್ರೆ ಸಾಮ್ರಾಜ್ಯದಿಂದ ಅವರು ದೊಡ್ಡವರಾಗ್ತಿದ್ದಂತೆ ಹೊರಗಟ್ಟಿಬಿಟ್ಟ. ನಿಮಗೆ ಮೊದಲೇ ಹೇಳಿದಂತೆ ಈ ಸಿಂಹಗಳು ಅರಣ್ಯದ ಒಂದು ನಿರ್ದಿಷ್ಟ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸ್ತವೆ. ಅದೇ ವ್ಯಾಪ್ತಿಯಲ್ಲಿ ಅವು ತಮ್ಮ ಕುಟುಂಬದೊಂದಿಗೆ ಜೀವಿಸ್ತವೆ. ಆದರೆ ಸ್ಕಾರ್ಫೇಸ್ನ ತಂದೆ ಆ 4 ಮಕ್ಕಳನ್ನ ತನ್ನ ಪ್ರೈಡ್ನಿಂದ ಹೊರಗೆ ದಬ್ಬಿದ. ಇಲ್ಲಿಂದಲೇ ಈ 4 ಸೋದರರ ಅಸಲಿ ಜೀವನ ಆರಂಭವಾಯಿತು. ಮನುಷ್ಯರಾದ್ರೂ ಅಷ್ಟೇ, ಬೆಳೆದ ಮಗನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಂತೆ ನಿಜವಾದ ಬದುಕಿನ ದರ್ಶನವಾಗುತ್ತೆ. ಈ 4 ಸಿಂಹಗಳಿಗೂ ಇದೇ ಆಯಿತು. ಪ್ರೈಡ್ನಿಂದ ಹೊರಬೀಳ್ತಿದ್ದಂತೆ ದಿಕ್ಕುಗೆಟ್ಟವರಂತೆ ಆಗಿದ್ರು. ತಂದೆಯ ಪ್ರೈಡ್ನಲ್ಲಿ ಆರಾಮವಾಗಿ ಬೇಟೆ ಸಿಗ್ತಿತ್ತು. ಆದ್ರೀಗ ಆ ಪ್ರದೇಶ ಬಿಟ್ಟು ಓಡಾಡುವಾಗ ಈ ಸಿಂಹಗಳಿಗೆ ಒಂದು ರೀತಿ ದಿಗಿಲು ಕಾಣಿಸ್ತಿತ್ತು. ಬೇರೆ ಸಿಂಹ ಬಂದು ದಾಳಿ ಮಾಡುವ ಆತಂಕ, ಬೇಟೆಗೆ ಪ್ರಾಣಿ ಸಿಗುತ್ತೋ ಇಲ್ವೋ ಎಂಬ ಅನುಮಾನ, ಎಲ್ಲಕ್ಕಿಂತ ಹೆಚ್ಚಾಗಿ ಇವು ಅಭದ್ರತೆಯನ್ನ ಫೀಲ್ ಮಾಡ್ತಿದ್ವು.
ಹೀಗಾಗಿ ಶಕ್ತಿವಂತ ಸಿಂಹಗಳ ಪ್ರೈಡ್ನ ಗಡಿಯಲ್ಲೇ ಇವು ವಾಸಿಸತೊಡಗುತ್ತವೆ. ಅಲ್ಲಿ ಬಂದ ಪ್ರಾಣಿಗಳನ್ನ ಮಾತ್ರ ಬೇಟೆಯಾಡಲು ಶುರು ಮಾಡಿದ್ವು. ಅಲ್ಲದೆ ಬೇರೆ ಬೇರೆ ಪ್ರಾಣಿಗಳು ಬೇಟೆಯಾಡಿ ಬಿಟ್ಟು ಹೋದ ಮಾಂಸವನ್ನ ಮಾತ್ರ ತಿನ್ನುವುದಕ್ಕೆ ಶುರು ಮಾಡಿದವು. ಯಾಕಂದ್ರೆ ಪ್ರೈಡ್ ಒಳಗೆ ಎಂಟ್ರಿ ಆದ್ರೆ ಬೇರೆ ದೈತ್ಯ ಸಿಂಹಗಳು ಅಟ್ಯಾಕ್ ಮಾಡುವ ಭೀತಿ ಸದಾ ಕಾಡ್ತಿತ್ತು. ಹೀಗಾಗಿ ಪ್ರೈಡ್ನ ಗಡಿಯಲ್ಲೇ ವಾಸಿಸ್ತಿದ್ವು. ಇನ್ನು ಇಂತಹ ಸಮಯದಲ್ಲಿ ಈ 4 ಸಿಂಹಗಳು ಒಬ್ಬರನ್ನ ಬಿಟ್ಟು ಮತ್ತೊಬ್ಬರು ಇರುತ್ತಿರಲಿಲ್ಲ. ಬೇಟೆಯಾಡಿದ್ರು ಒಟ್ಟಿಗೆ ಬೇಟೆಯಾಡೋದಕ್ಕೆ ಹೋಗ್ತಿದ್ವೇ ವಿನಃ ಒಬ್ಬ ಕುಳಿತು ಮತ್ತೊಬ್ಬ ಬೇಟೆಯಾಡೋದು ಮಾಡ್ತಿರ್ಲಿಲ್ಲ. ಅಲ್ಲದೆ ಬರೋ ಅಪಾಯಗಳನ್ನ 4 ಒಟ್ಟಾಗಿ ಎದುರಿಸ್ತಿದ್ರು. ಹೀಗಿದ್ದವರು ಮೊಟ್ಟ ಮೊದಲ ಬಾರಿಗೆ ಇವರು ಜಗತ್ತಿನ ಕಣ್ಣಿಗೆ ಬಿದ್ದದ್ದು 2012ರಲ್ಲಿ. 2012ರಲ್ಲಿ ಈ 4 ಸೋದರರು ಮಸಾಯಿ ಮಾರಾದ ಮುಸೈರಾ ಮಾರ್ಷ್ ಎಂಬ ಪ್ರೈಡ್ಗೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ವು. ಹೀಗೆ ಎಂಟ್ರಿ ಕೊಟ್ಟಿದ್ದರ ಹಿಂದೆ ಒಂದು ದೊಡ್ಡ ಲೆಕ್ಕಾಚಾರವೇ ಇತ್ತು. ಈ ಮುಸೈರಾ ಮಾರ್ಷ್ ಪ್ರೈಡ್ನಲ್ಲಿ ರೋಮಿಯೋ ಮತ್ತು ಕ್ಲಾಡ್ ಎಂಬ 2 ಮುದಿ ಸಿಂಹಗಳು ಆಳ್ತಿದ್ರು. ವಿಚಿತ್ರ ಅಂದ್ರೆ ಈ 4 ಸಿಂಹಗಳಿಗೆ ಅದು ಹೇಗೆ ಈ ಮುದಿ ಸಿಂಹಗಳ ಪ್ರೈಡ್ ಬಗ್ಗೆ ಗೊತ್ತಾಯ್ತೋ ಗೊತ್ತಿಲ್ಲ ಅಂತ ಇವತ್ತಿಗೂ ಕೀನ್ಯಾ ಅರಣ್ಯ ಪ್ರದೇಶದ ಅಧಿಕಾರಿಗಳು ಅಚ್ಚರಿ ವ್ಯಕ್ತಪಡಿಸ್ತಾರೆ. ಸಮಯಕ್ಕಾಗಿ ಕಾಯುತ್ತಿದ್ದ ಈ 4 ಸೋದರರು ಅದೊಂದು ದಿನ ಈ ರೋಮಿಯೋ ಮತ್ತು ಕ್ಲಾಡ್ ಮುದಿ ಸಿಂಹಗಳ ಮೇಲೆ ಆಕ್ರಮಣವನ್ನ ಮಾಡೇ ಬಿಟ್ರು. ಆದರೆ ಈ 4 ಅಂದುಕೊಂಡಷ್ಟು ಈ ಯುದ್ಧ ಸುಲಭವಾಗಿರಲಿಲ್ಲ. ರೋಮಿಯೋ ಮತ್ತು ಕ್ಲಾಡ್ ಮುದಿ ಸಿಂಹಗಳಾಗಿದ್ರು, ಅಗಾಧವಾದ ಅನುಭವ ಹೊಂದಿದ್ರು. ಇವರ ಅನುಭವದ ಮುಂದೆ 4 ತತ್ತರಿಸಿ ಹೋದ್ರು. ಹೋರಾಟ ನಡೆಯುತ್ತಿರುವಾಗಲೇ ಮುದಿ ಸಿಂಹಗಳು ಈ ಸ್ಕಾರ್ ಫೇಸ್ ಸಿಂಹವನ್ನ ಅವನ ಸೋದರರಿಂದ ಬೇರ್ಪಡಿಸಿ ಎಳೆದು ತಂದವು. ರೋಮಿಯೋ ಮತ್ತು ಕ್ಲಾಡ್ ಅವನ ಮೇಲೆ ಮುಗಿಬಿದ್ದಿದ್ರು. ಈ ಹೊತ್ತಿಗೆ ಬಹುಶಃ ಸ್ಕಾರ್ಫೇಸ್ನ ಜಂಗಾಬಲವೇ ಉಡುಗಿ ಹೋಗಿರುತ್ತೆ ಅಂತ ಸೋದರರು ಭಾವಿಸ್ತಾರೆ. ಆದರೆ ಸ್ಕಾರ್ಫೇಸ್ ತನಗಿಂತಲೂ ದೈತ್ಯವಾಗಿದ್ದ 2 ಸಿಂಹಗಳ ಮೇಲೆ ಜಬರ್ದಸ್ತಾಗಿ ದಾಳಿ ಮಾಡಿದ್ದ. ಇದರಿಂದ ಧೈರ್ಯ ಪಡೆದ ಇತರೆ ಸೋದರರು ಸ್ಕಾರ್ಫೇಸ್ನ ಜೊತೆಗೂಡ್ತಾರೆ. ಎಲ್ಲರೂ ಸೇರಿ ಕ್ಲಾಡ್ ಅನ್ನ ಮುತ್ತಿಗೆ ಹಾಕಿ ಭೀಕರವಾಗಿ ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ ಕ್ಲಾಡ್ಗೆ ಬದುಕಿ ಉಳಿಯಲು ಸಾಧ್ಯವಾಗಲಿಲ್ಲ. ಮತ್ತೊಂದು ಕಡೆ ರೋಮಿಯೋ ಸಿಂಹ ಈ ದಾಳಿಯಿಂದ ತಪ್ಪಿಸಿಕೊಂಡು ಪ್ರಾಣ ಉಳಿದ್ರೆ ಸಾಕು ಅಂತ ಪಲಾಯನ ಮಾಡಿತು. ಈ ಯುದ್ಧದ ಗೆಲುವಿನ ಬಳಿಕ ಸ್ಕಾರ್ಫೇಸ್ ಸೋದರರು ಮುಸೈರಾ ಮಾರ್ಷ್ ಪ್ರೈಡ್ನಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು. ಈ ಮೂಲಕ ಅವರಿಗೊಂದು ಮನೆ, ಸಾಮ್ರಾಜ್ಯ, ಅಸ್ತಿತ್ವ ಎಲ್ಲವೂ ಸಿಕ್ಕಿತ್ತು. ಇವರನ್ನ ಗುರುತಿಸಿದ ಅರಣ್ಯ ಸಿಬ್ಬಂದಿ ಈ 4ರಿಗೆ ಮಸ್ಕಿಟಿಯರ್ಸ್ ಅಂತ ಹೆಸರಿಟ್ಟರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಅಂದ್ರೆ ಈ ರೋಮಿಯೋ ಮತ್ತು ಕ್ಲಾಡ್ ಹಿಂದೆ ಇದೇ ರೀತಿ ಯುದ್ಧ ಸಾರಿ ಈ ಸ್ಕಾರ್ಫೇಸ್ನ ತಂದೆಯ ಪ್ರೈಡ್ ಅನ್ನ ಆಕ್ರಮಿಸಿಕೊಂಡಿದ್ರು. ಇದೀಗ ಆತನ ಮಗ ಸ್ಕಾರ್ಫೇಸ್ ಅದೇ ರೋಮಿಯೋ ಮತ್ತು ಕ್ಲಾಡ್ ಮೇಲೆ ದಾಳಿ ಮಾಡಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಿಕೊಂಡ್ರು. ಇದೊಂದು ವಿಚಿತ್ರ ಘಟನೆ ಅಂತ ಪರಿಗಣಿಸಲಾಗಿದೆ. ಇದೇ ಭೀಕರ ಕಾಳಗದಲ್ಲಿ ಸ್ಕಾರ್ಫೇಸ್ನ ಬಲಗಣ್ಣಿನ ಮೇಲ್ಭಾಗದಲ್ಲಿ ದೊಡ್ಡ ಗಾಯವೊಂದಾಗಿತ್ತು. ಇದೇ ಕಾರಣಕ್ಕೆ ಇದನ್ನ ಸ್ಕಾರ್ಫೇಸ್ ಅಂತ ಹೆಸರಿಡಲಾಯಿತು. ಈ ಸ್ಕಾರ್ಫೇಸ್ ಬೇಟೆ ಸಮಯದಲ್ಲಿ ಎಲ್ಲರಿಗಿಂತ ಮುಂದಿರುತ್ತಿದ್ದ, ಅಲ್ಲದೆ ಎಲ್ಲರಿಗಿಂತ ಬುದ್ಧಿವಂತ ಕೂಡ ಆಗಿದ್ದ. ಇನ್ನು ಬೇಟೆಯ ಮುಂದಾಳತ್ವವನ್ನ ಯಾವತ್ತೂ ಕೂಡ ಹಂಟರ್ ಸಿಂಹ ನೋಡಿಕೊಳ್ತಿತ್ತು. ಅದರಲ್ಲಿ ಮೊರಾನಿ ಸಿಂಹದ ಕಾಯ ಮಾತ್ರ ಎಲ್ಲರಿಗಿಂತ ದೈತ್ಯವಾಗಿತ್ತು. ಈ 4 ಸೋದರರು ಅಂದ್ರೆ ಮಸ್ಕಿಟಿಯರ್ಸ್ ಬಂದ ಬಳಿಕ ಈ ಮಾರ್ಷ್ ಪ್ರೈಡ್ನಲ್ಲಿ ಒಂದು ಸ್ಥಿರತೆ ಬಂದಿತ್ತು ಅಂತ ಅರಣ್ಯ ಅಧಿಕಾರಿಗಳು ಹೇಳ್ತಿದ್ರು. ಈ ಪ್ರೈಡ್ನಲ್ಲಿನ ಸಿಂಹಿಣಿಯರು ಭರಪೂರವಾಗಿ ಮರಿಗಳನ್ನ ಹೆತ್ತರು. ಎಲ್ಲರೂ ಸ್ವಚ್ಛಂದವಾಗಿ ಓಡಾಡಿಕೊಂಡಿದ್ರು. ಆದರೆ 2013ರಲ್ಲಿ ನಡೆದ ಅದೊಂದು ಘಟನೆ ಇಡೀ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿತು. ಆ ದಿನ ಸ್ಕಾರ್ಫೇಸ್ ಮಾರ್ಷ್ ಪ್ರೈಡ್ನ ಗಡಿಯಲ್ಲಿ ಗಸ್ತು ತಿರುಗುತ್ತಿದ್ದ. ಆ ಹೊತ್ತಿಗೆ ಅಲ್ಲಿ ಹಸುಗಳು ಮೇಯುತ್ತಿರುವುದು ಕಾಣಿಸುತ್ತೆ. ಕೂಡಲೇ ಸ್ಕಾರ್ಫೇಸ್ ದಾಳಿ ಇಟ್ಟ. ಆದರೆ ಸ್ಥಳೀಯರು ಸಿಂಹವನ್ನ ನೋಡಿದ ತಕ್ಷಣ ಸ್ಕಾರ್ಫೇಸ್ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಬಂದೂಕಿನ ನಳಿಕೆಯಿಂದ ಬಂದ ಗುಂಡು ಸೀದಾ ಹೋಗಿ ಸ್ಕಾರ್ಫೇಸ್ನ ಹೊಟ್ಟೆ ಸೀಳಿ ಹಾಕಿತ್ತು. ಅತ್ಯದ್ಭುತ ಸಿಂಹ ಸ್ಕಾರ್ಫೇಸ್ ಸತ್ತೇ ಹೋಗ್ತಾನೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಪಶು ವೈದ್ಯರು ನೀಡಿದ ಚಿಕಿತ್ಸೆಗೆ ಸ್ಪಂದಿಸಿದ ಸ್ಕಾರ್ಫೇಸ್ ಸಾವಿನ ದವಡೆಯಿಂದ ಪಾರಾದ. ಆದರೆ ಇಲ್ಲಿ ನಡೆದ ಈ ಗುಂಡಿನ ದಾಳಿ ಸ್ಕಾರ್ಫೇಸ್ ಮತ್ತು 3 ಸೋದರರ ಮನದಲ್ಲಿ ಒಂದು ಭಯ ಹುಟ್ಟಿಸಿತ್ತು. ಹೀಗಾಗಿ ಈ ಮಾರ್ಷ್ ಪ್ರೈಡ್ ಪ್ರದೇಶವನ್ನೇ ಈ 4 ಸೋದರರು ತೊರೆದು ಬಿಟ್ರು. ಮುಂದೆ ಮಾರಾ ನದಿಯ ಪ್ಯಾರಡೈಸ್ ಪ್ಲೇನ್ ಎಂಬ ಪ್ರದೇಶಕ್ಕೆ ಈ 4 ವಲಸೆ ಹೋಗಿ ಉಳಿದುಕೊಂಡ್ರು. ಇಡೀ ದಿನ ಮಾರಾ ನದಿ ದಡದಲ್ಲಿ ವಿಶ್ರಾಂತಿ ಮಾಡ್ತಿದ್ದ ಇವರು ರಾತ್ರಿ ಕಾಡೆಮ್ಮೆ ಅಥವಾ ಹಿಪೋಪೊಟಮಸ್ ಅನ್ನ ಬೇಟೆಯಾಡ್ತಿದ್ರು. ಇವರ ಅಬ್ಬರಕ್ಕೆ ಕಾಡಿನ ಎಲ್ಲಾ ಪ್ರಾಣಿಗಳು ಬೆಚ್ಚಿ ಬೀಳ್ತಿದ್ವು. ಇನ್ನು ಸ್ಕಾರ್ಫೇಸ್ನ ಮತ್ತೊಂದು ವಿಶೇಷತೆ ಅಂದ್ರೆ ಮೊಸಳೆಗಳಿಗೆ ಯಾವುದೇ ಕಾರಣಕ್ಕೂ ಹೆದರುತ್ತಿರಲಿಲ್ಲ. ಎಷ್ಟೋ ಬಾರಿ ಮಾರಾ ನದಿಯನ್ನ ಸ್ಕಾರ್ಫೇಸ್ ದಾಟುತ್ತಿರೋದನ್ನ ಗಮನಿಸಿದವರು ಇದ್ರು. ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಮತ್ತೊಂದು ದೊಡ್ಡ ಸಾಮ್ರಾಜ್ಯವನ್ನ ಇವರು ಸ್ಥಾಪಿಸಿಕೊಂಡ್ರು. ಈ ಸ್ಕಾರ್ಫೇಸ್ ದಾಳಿ ಅಂದ್ರೆ ಹೆದರುತ್ತಿರಲಿಲ್ಲ. ಎಂತಹ ದೈತ್ಯ ಸಿಂಹ ಬಂದರೂ ಕೂಡ ಕಾದಾಡಲು ಹಿಂದು ಮುಂದು ನೋಡ್ತಿರ್ಲಿಲ್ಲ.
ಇದೇ ಕಾರಣಕ್ಕೆ ಸ್ಕಾರ್ಫೇಸ್ ಸಾಕಷ್ಟು ಬಾರಿ ಗಾಯಗೊಳ್ತಿದ್ದ. ಆದರೆ ಈತನಲ್ಲಿ ನೋವು ಸಹಿಸಿಕೊಳ್ಳುವ ಶಕ್ತಿ ಇತ್ತು. ಇದೇ ಕಾರಣಕ್ಕೆ ಈತ ಜಗದ್ವಿಖ್ಯಾತಿಯನ್ನ ಪಡೆದಿದ್ದ. ಇಷ್ಟು ಬಾರಿ ಗಾಯಗೊಂಡಿದ್ರು, ಗುಂಡು ತಿಂದಿದ್ರು, ದೈತ್ಯ ಸಿಂಹಗಳ ಜೊತೆ ಕಾದಾಡಿದ್ರು ಧೈರ್ಯ ಒಂದು ಎಳ್ಳು ಕಾಳಿನಷ್ಟು ಕಡಿಮೆಯಾಗ್ತಿರ್ಲಿಲ್ಲ. ಆದ್ರೆ ಸಮಯ ಎಲ್ಲಾ ಕಾಲದಲ್ಲೂ ಒಂದೇ ರೀತಿಯಾಗಿರಲ್ಲ ನೋಡಿ. 2018ರಲ್ಲಿ ಅದೊಂದು ಬೇಟೆಯಾಡೋ ಸಮಯದಲ್ಲಿ ಈ ಸ್ಕಾರ್ಫೇಸ್ ಕಾಲಿಗೆ ಗಾಯ ಮಾಡಿಕೊಂಡ. ಇದರಿಂದ ನಡೆದಾಡುವುದಕ್ಕೆ ತುಂಬಾ ಪ್ರಯಾಸ ಪಡ್ತಿದ್ದ. ಇನ್ನು 2019ರಲ್ಲಿ ಈ 4 ಮಸ್ಕೆಟಿಯರ್ಸ್ಗಳಲ್ಲಿ ಒಬ್ಬನಾದ ಹಂಟರ್ ಏಕಾಏಕಿ ಕಾಣೆಯಾದ. 2019ರ ಅಕ್ಟೋಬರ್ ಹೊತ್ತಿಗೆ ಸ್ಕಾರ್ಫೇಸ್ನ ಹಲ್ಲುಗಳು ಬಿದ್ದು ಹೋಗಿದ್ವು. ಆತನ ಮೂಗು ಕಡುಗಪ್ಪಾಗಿತ್ತು. ಕಾಲಿನ ಗಾಯ ಮತ್ತಷ್ಟು ಉಲ್ಬಣಗೊಂಡಿತ್ತು. ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಗಳು ಸ್ಕಾರ್ಫೇಸ್ನ ಅಂತ್ಯ ಹತ್ತಿರವಾಗಿದೆ ಅನ್ನೋದನ್ನ ಅಂದಾಜು ಮಾಡಿದ್ರು. ಅತ್ತ ಸ್ಕಾರ್ಫೇಸ್ನ ಸೋದರ ಸಿಕಿಯೋ ಒಂದು ಭೀಕರ ಕಾಳಗದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ. 3 ತಿಂಗಳು ಅಸಹನೀಯ ನೋವು ತಿಂದು 2021ರ ಜನವರಿಯಲ್ಲಿ ಪ್ರಾಣ ಬಿಟ್ಟ. ಇತ್ತ ಸ್ಕಾರ್ಫೇಸ್ ಒಬ್ಬಂಟಿಯಾಗಿದ್ದ. ಜೊತೆಗೆ ತುಂಬಾನೇ ನಿತ್ರಾಣಗೊಂಡಿದ್ದ. ತನ್ನ ಹೆಚ್ಚಿನ ಸಮಯವನ್ನ ಪ್ರೈಡ್ನ ಮರಿ ಸಿಂಹಗಳೊಂದಿಗೆ ಕಳೆಯುತ್ತಿದ್ದ. ಕೊನೆಗೆ ಅಂದರೆ ಜೂನ್ 11, 2021ರಂದು ಸ್ಕಾರ್ಫೇಸ್ ಕ್ಯಾಮರಾದ ಮುಂದೆಯೇ ತನ್ನ ಕೊನೆಯುಸಿರೆಳೆದ. ಕಿಂಗ್ ಸ್ಲೀಪ್ ಪೀಸ್ಫುಲಿ ಅಂತ ಇಡೀ ಜಗತ್ತು ಕಮ್ಮನಿ ಮಿಡಿತು. ಇದಿಷ್ಟು ಸ್ಕಾರ್ಫೇಸ್ ಎಂಬ ಜಗತ್ ಪ್ರಸಿದ್ಧ ಸಿಂಹದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.